ಮಿನಿಸ್ಟ್ರು ಏನು ನಾವು ಕಾಣದೇ ಇರಲ್ಲ, ನಾವು ಕಾಣಿದ್ರೆ ಅಶೋಕನವರು ಕಾಣದೇ ಇರೋ ಮಂತ್ರಿಗಿಲ್ಲ, ನಾವು ಕಾಣದೇ ಇರೋ ಮಂತ್ರಿಗಿಲ್ಲ, ಕೊಂಡಿದೆಯಾ ಮಂತ್ರಿಗೆ ಸ್ಪೆಷಲ್ ಕೊಂಡಿದೆಯಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಷಯ ತಿಳ್ಕೊಂಡು ಮಾತಾಡು. ಅದೆಲ್ಲ ಹೆಣ್ಣದಂಗಡಿ ಮುಂದೆ ಕೂತ್ಕೊಂಡು ಮಾತಾಡ್ತಾರಲ್ಲ ಅದೆಲ್ಲ ಇಲ್ಲಿ ಏನಿರಪ್ಪ, ಈ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳಲಾಯಿತು. ಆ ಹೇಳಿದ್ರೆ ಕೊಡಬೇಡಿ ಜಮೀನು ಅಂತ ಅದನ್ನ ಮನವರಿಕೆ ಮಾಡಿಕೊಟ್ಟಿರಲ್ಲ. ಈ ಅತ್ಯಂತ ಫಲವತ್ತಾಗಿದ್ದು ನೀರಾವರಿ ಬೆಳೆ ಮತ್ತು ಎರಡು ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದರಲ್ಲಿ ತೋಟಗಾರಿಕೆಯು ಸಂಪೂರ್ಣವಾಗಿದ್ದು ಸಾಕಷ್ಟು ಇರುತ್ತದೆ. ಇದು ನಾನು ನಮ್ಮ ಮಾಗಡಿ ಶಾಸಕ ನನ್ನ ಹಳೆ ಅದು ಬಿಟ್ಟರಾಗಿದ್ದು ಹೇಳಕ್ಕಾಗಲ್ಲ. ಗೆದ್ದಿದ್ದು ಜನತಾದಳದಲ್ಲಿ 3 ಬಾರಿ, ಗೆದ್ದಿದ್ದು ಕಾಂಗ್ರೆಸ್ ಒಂದೇ ಬಾರಿ, ಈಗ ಬಿಜೆಪಿ 1 ಬಾರಿ. ಈಗ ಬಿಜೆಪಿ ಬಗ್ಗೆ ಮಾತಾಡ್ತಾರೆ. ಯಾವ ಪಕ್ಷದ ಕಾರ್ಯಕರ್ತರು ನಿಮ್ಮನ್ನ ನಿರಂತರವಾಗಿ 3 ಬಾರಿ ಗೆಲ್ಲಿಸುವುದು? ಯಾಕಪ್ಪ ನಮ್ಮನ್ನು ಬಿಟ್ಟೋಗಿದ್ದು? ಏನು ಅನ್ಯಾಯ ಮಾಡಿದ್ದು? ಏನ್ ತಪ್ಪು ಮಾಡಿದ್ದು? ನಾವು ಅದೆಲ್ಲ ಒಂದು ಭಾಗ ಇದೀವಿ. ಇದನ್ನ ಇದು ಕಾಂಗ್ರೆಸ್ ಅವರು ಕೊಟ್ಟಿರಪ್ಪ. ಇವತ್ತಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ಲ ಫುಲ್ ಪೇಜು, ಅದು ಅವ್ರಿಗೆ ಯೋಗ್ಯತೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ. ಇಲ್ಲೆಲ್ಲ ಇನ್ನೊಬ್ಬನ ಮಳೆ ಸ್ನೇಹಿತ ಇಲ್ಲಿ ಹೊಸೂರ್ನ ಇಲ್ಲಿ ರೈತ ಅಂತ ಹೇಳ್ತಾರಲ್ಲ, ಹೊಸೂರ್ನ ಒಬ್ಬ ವ್ಯಕ್ತಿ ಕೈಯಲ್ಲಿ ಅಡ್ವರ್ಟೈಸ್ಮೆಂಟ್ ಯೋಗ್ಯತೆಗೆ ಇವರು ಕಾಂಗ್ರೆಸ್ ಪಕ್ಷದಿಂದ ಕೂಡ ಯೋಗ್ಯತೆ ಇಲ್ಲ. ಇದು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್. ಅದರಿಂದ ಇವತ್ತು ನಾನು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ. ವಿಧಾನಸಭೆ ಕಲಾಪದಲ್ಲಿ ಈ ಎಲ್ಲಾ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀವಿ ಈ ಸರ್ಕಾರದ ಮುಂದೆ. ಅದ್ರ ಜೊತೆಗೆ ಇವರೇ ಹೇಳ್ತಾರೆ, ಯಾವುದೇ ರೀತಿ ಸರ್ಕಾರದ ಭೂಮಿ ಪಡಲಿಕ್ಕೆ ಸರ್ವೆ ಮಾಡಿಲ್ಲ, ಯಾವುದೇ ರೀತಿ ಅಧಿಸೂಚನೆ ಹೊರಡಿಸಿಲ್ಲ, ಎಲ್ಲ ಕೊಟ್ಟು ಇವತ್ತು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ರೆಡ್ ಝೋನ್ ಇವತ್ತು 5 ಟೌನ್ಶಿಪ್ ಮಾಡೋದಕ್ಕೆ ಮಾಡಿದ್ರಲ್ಲ, ರೆಡ್ ಝೋನ್ ತೆಗೆದಿದ್ದೀರಾ. ಈಗೇನು ಹೇಳೋದು, ಇವತ್ತು ಯಾರು ಭೂಮಿ ಕೊಡಲ್ಲ ಅವರ ಭೂಮಿಗಳನ್ನ ರೆಡ್ ಝೋನ್ ಮಾಡಲ್ಲ, ರೆಡ್ ಝೋನ್ ಅಲ್ಲೇ ಇಡ್ತಾರೆ. ರೆಡ್ ಝೋನ್ ಅಂದ್ರೆ ಅರ್ಥ ಏನು? ಇವತ್ತು ರೆಡ್ ಝೋನ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ಬೆಂಗಳೂರಿನ ಹಲವಾರು ದಳ್ಳಾಳಿಗಳು ನನ್ನ ಹತ್ರ ಹೋಗ್ಬಿಟ್ಟ ದಳ್ಳಾಳಿ ನನ್ನನ್ನ ಟ್ರೋಫಿ ಹಾಕಿ ಈಗೆಲ್ಲ ಪ್ರಮುಖ ರಸ್ತೆಯಲ್ಲಿ ಒಂದು ತೋಟ ಮಾಡ್ಕೊಂಡು ದಳ್ಳಾಳಿ ಹೋಗ್ಬ ಈಗ ಅಲ್ಲಿ ಸೇರ್ಕೊಂಡವನೇ ಇಲ್ಲೆಲ್ಲ ಏನೇನ್ ಬೇಕು ಮಾಡ್ಕೊಂಡು ಅಲ್ಲಿ ಸೇರ್ಕೊಂಡು ಮುಖ್ಯ ರಸ್ತೆ ನಾನ್ ಕಾಣ್ತಾ ಇರೋದ. ಇಲ್ಲಿ ನೋಡಿದ್ರೆ ಅವತ್ತು ಇಲ್ಲಿ ನಿಂತಿತ್ತಾ ಇಲ್ಲಿ ನಾವಿಲ್ಲಿ ಬಂದಾಗ ಮುಖ್ಯಮಂತ್ರಿ ಕರೆಸಪ್ಪ ಅಂತ ಹೇಳ್ತಾರೆ. ಈಗ ಇಂಥವ್ರು ಜಮೀನು ಕೂಡ ತಯಾರಾಗಿರೋದು. ಇಲ್ಲ ತಾಯಂದ್ರು ಪ್ರತಿನಿತ್ಯ ರೇಷ್ಮೆ ಬೆಳೆದು ಹಾಲು ಕರೆದು ಜೀವನ ಮಾಡ್ತಾರಲ್ಲ, 6 ಲಕ್ಷ ಲೀಟರ್ ಹಾಲು ಹಾಕಿ ಇವರೆಲ್ಲ ಜಮೀನು ಕೊಡ್ತೀವಿ ಅಂತ ಹೇಳ್ತಿರೋದು. ಅಂತ ಪುಡಾರಿಗಳು ಇವತ್ತು ಭೂಮಿ ಕೂಡ ತಯಾರಾಗಲ್ಲ. ಯಾಕೆಂದ್ರೆ ಅವ್ರು 10 ಲಕ್ಷ 5 ಲಕ್ಷ ಈ ರೇಟಲ್ಲಿ ಜಮೀನು ತಗೊಂಡಿದ್ರಾಗ ಈ 2 ಕೋಟಿ ಕೊಡ್ತೀವಿ ಅಂತ ಅವ್ರಿಗೆ ಬೇಕಾಗಿರೋದು. ಇಲ್ಲಿ